ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರು 2024 ನೀಟ್ ಮತ್ತೆ ಜೆಇ ಎಕ್ಸಾಮ್ ಅನ್ನು ಬರಿತಾ ಇದ್ದೀರಿ ಅಂತವರಿಗೋಸ್ಕರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ NTA ದವರು ರಿಲೀಸ್ ಮಾಡಿರೋದೇನಂತಂದ್ರೆ, ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ 2024 ಮತ್ತೆ 2025 ಅಕಾಡೆಮಿಕ್ ಇಯರ್ ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವಾಗ ನಡೀತದ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಇಲ್ಲಿ ಒಂದು ಕೊಟ್ಟಿರುವಂತದ್ದು. ಸೊ NTA ದವರು ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ, ಒಂದು ಶೆಡ್ಯೂಲ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಪ್ರಕಾರನೇ NTA ದವರು ನಡ್ಕೊಳ್ತಾರೆ ಅನ್ನೋದು ಗೊತ್ತಿರಲಿ. ಒಂದು ದಿವಸ ಎರಡು ದಿವಸ ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವರು ತಾವು ಹೇಳಿರುವಂತಹ ಮಾತಿಗೆ ತಪ್ಪುವುದಿಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಗೊತ್ತಿರಲಿ, ಮುಂಬರುವಂತ ಈ ವರ್ಷ ಯಾರ್ಯಾರು PUC ಸೆಕೆಂಡ್ ಇಯರ್ ಇದ್ದಾರೆ, ಸೊ ಅಂತವರ ಎಲ್ಲಾ ಎಕ್ಸಾಮಿನೇಷನ್ ಅನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಕಂಡಕ್ಟ್ ಮಾಡುವಂತದ್ದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ. ಸೊ ಅವರಿಗೆ ಸಂಬಂಧಪಟ್ಟ ಹಾಗೆ ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೊಳ್ತಾ ಹೋಗಿ, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂದ್ರೆ ಜೆಇ ಮೇನ್ ಸೆಷನ್ 1 ಅಂತ ನಾವೇನ್ ಕರಿತೀವಿ, ಎರಡು ಚಾನ್ಸ್ ಅನ್ನು ಕೊಡ್ತಾರೆ ಜೆಇ ಮೇನ್. ಓಕೆ, ಸೊ ಜೆಇ ಮೇನ್ ಸೆಷನ್ 1 ಏನಿದೆ ಅದು 2024 ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದ, ಅಂದ್ರೆ ಆನ್ಲೈನ್ ಟೆಸ್ಟ್ ಇರ್ತದ. ಬಿಟ್ವೀನ್ 24th ಜನವರಿ ಟು 1st ಫೆಬ್ರವರಿ ಇದು ನಡೆಯುವಂಥದ್ದು 2024 ಅಲ್ಲಿ. ಅದಾದ್ಮೇಲೆ ಎರಡನೇ ಸೆಷನ್ ಏನಿದೆ ಜೆಇ ಅವ್ರದ್ದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿರ್ತದ ಅದು 1st ಏಪ್ರಿಲ್ ಇಂದ 15th ಏಪ್ರಿಲ್ ವರೆಗೆ ನಡಿಬೇಕಾದಂಥದ್ದು. ಸೊ 1st ಏಪ್ರಿಲ್ ಇಂದ 15th ಏಪ್ರಿಲ್ ಅದಕ್ಕೆ ತಕ್ಕಂತಹ ಡೀಟೇಲ್ ನೋಟಿಫಿಕೇಶನ್ ಆಗಿರ್ಬೋದು, ಎಕ್ಸಾಮಿನೇಷನ್ ಫಾರ್ಮ್ ಆಗಿರ್ಬೋದು, ಇವೆಲ್ಲವನ್ನ ಡೀಟೇಲ್ ಆಗಿ ಅವರು ಕೊಡ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಅರೌಂಡ್ ಮೋರ್ ದನ್ 24 lakh ಸ್ಟೂಡೆಂಟ್ಸ್ ಈ ವರ್ಷ ಬರೀಬೇಕಾಗಿರುವಂತದ್ದು ನೀಟ್ ಎಕ್ಸಾಮಿನೇಷನ್. ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ, ಮುಂದಿನ ವರ್ಷದ 2024 ನೀಟ್ ಎಕ್ಸಾಮ್ 5th May 2024 ನಡೀತದ ಅಂತ ಈಗಲೇ ಹೇಳ್ಬಿಟ್ಟಿದ್ದಾರೆ. ಸೊ ಎಷ್ಟು ದಿನ ಉಳಿದಿದೆ, ಯಾವ ರೀತಿ ಪ್ರಿಪೇರ್ ಮಾಡಬೇಕು ನೀವು ನೋಡ್ಕೊಳ್ಬೇಕು. ಸೊ 5th May 2024 ಈಸ್ ದ ನೀಟ್ ಎಕ್ಸಾಮ್ ಡೇಟ್. ಇನ್ನು ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನ್ ಕರಿತೀವಿ, CUET UG, ಸೊ ಅದು ಕೂಡ ಕಂಪ್ಯೂಟರ್ ಬೇಸ್ಡ್ ಇರ್ತದ. ಇದರಲ್ಲಿ ನೀಟ್ ಎಕ್ಸಾಮಿನೇಷನ್ ಮಾತ್ರ ಪೆನ್ ಅಂಡ್ ಪೇಪರ್ OMR ಬೇಸ್ಡ್ ಇರ್ತದ. ಬಾಕಿ ಇದೆಲ್ಲದೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದ. ಬಿಟ್ವೀನ್ 15th May ಟು 31st May 2024 ಎಕ್ಸಾಮಿನೇಷನ್ ನಡೆಯುವಂಥದ್ದು. ಅಂದ್ರೆ 15 May ಇಂದ 31st May ವರೆಗೆ ಒಂದಷ್ಟು ಡೇಟ್ಸ್ ಗಳನ್ನ ಕೊಡ್ತಾರೆ, ಆವಾಗ ಎಕ್ಸಾಮಿನೇಷನ್ ನಡೀತದೆ. ಅದೇ ರೀತಿ ಕಾಮನ್ ಯೂನಿವರ್ಸಿಟಿ CUET PG ಏನಿದೆ ಅದು 11th March ಇಂದ 28th March ವರೆಗೆ ನಡೀತದೆ. ಇನ್ನು UGC ನೆಟ್ ಎಕ್ಸಾಮ್ ಏನಿದೆ ಬಿಟ್ವೀನ್ 10th June ಟು 21st June, ಇದು ಯಾವುದು ನಿಮಗೆ ಅಪ್ಲೈ ಆಗೋದಿಲ್ಲ. ಬಟ್ ಈ ವರ್ಷ ಯಾರ್ಯಾರು ಸೆಕೆಂಡ್ PUC ಸೈನ್ಸ್ ಅಲ್ಲಿ ಓದ್ತಾ ಇದ್ದೀರಿ ಅಂತವರಿಗೆ ಹೆಲ್ಪ್ ಆಗೋದೇನಂತಂದ್ರೆ, ಜೆಇ ಎಕ್ಸಾಮ್ ಸೆಷನ್ 1 ಬಿಟ್ವೀನ್ 24 Jan ಟು 1st February 2024, ಜೆಇ ಮೇನ್ ಸೆಷನ್ 2 1st April 2024 ಟು 15th April 2024, ನೀಟ್ ಎಕ್ಸಾಮಿನೇಷನ್ 2024 ಏನಿದೆ ಅದು 5th May 2024 ನಡೆಯುವಂಥದ್ದು. ಸೊ CUET ಟೆಸ್ಟ್ ಏನಿದೆ ಅದು 15th May ದಿಂದ 31st May 2024 ನಡೆಯುವಂಥದ್ದು. ಸೊ ಇದಿಷ್ಟು ಈ ವರ್ಷದ ಒಂದು ಎಕ್ಸಾಮಿನೇಷನ್ ಕ್ಯಾಲೆಂಡರ್, ಮೇಜರ್ ಎಕ್ಸಾಮಿನೇಷನ್ ಕ್ಯಾಲೆಂಡರ್. ಇದೇ ರೀತಿ ನಾನು KE ಅವರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ, KE ಅವರು ಮುಂದೆ ಬರುವಂತಹ CET ಎಕ್ಸಾಮ್ ಯಾವಾಗ ಬರ್ತದ ಅಂತ ಮೊದಲೇ ಹೇಳ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಕ್ಲಿಯರ್ ಆದ ಐಡಿಯಾ ಬರ್ತದ. ಬಟ್ ಇದರಲ್ಲಿ ಒಂದು ಪಾಯಿಂಟ್ NTA ಅವರು ಇನ್ನೂ ಕೂಡ ಅನೌನ್ಸ್ ಮಾಡಬೇಕಾಗಿರೋದೇನಂತಂದ್ರೆ, ಅಬೌಟ್ ದ ಸಿಲೆಬಸ್. ಎಲ್ಲರ ತಲೆಯಲ್ಲೂ ಈಗ ಓಡ್ತಾ ಇರೋದು, ಈಗ ನಿಮಗೆಲ್ಲ ಗೊತ್ತೇ ಇದೆ, ಈ ವರ್ಷ ಯಾರ್ಯಾರು ಸೆಕೆಂಡ್ PUC ಅನ್ನ ಬರಿತಾ ಇದ್ದಾರೆ, ಸೆಕೆಂಡ್ PUC ಅಲ್ಲಿ ಇದ್ದಾರೆ ಮತ್ತೆ ಫಸ್ಟ್ PUC ಅಲ್ಲಿ ಇದ್ದಾರೆ, ಅವರಿಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದು ಚಾಪ್ಟರ್ಸ್ ಗಳನ್ನ ಡಿಲೀಟ್ ಮಾಡಿರುವಂತದ್ದು. ಸೊ ರ್ಯಾಷನಲೈಸ್ ಸಿಲೆಬಸ್ ಅಂತ ಹೇಳಿ. ಸೊ ಈ ಡಿಲೀಟ್ ಆಗಿರುವಂತ ಕಾನ್ಸೆಪ್ಟ್ಸ್ ಗಳು ಎಕ್ಸಾಮಿನೇಷನ್ ಗೆ ಇರ್ತದ, ಡಿಲೀಟ್ ಆಗಿರೋ ಚಾಪ್ಟರ್ಗಳು ಇರ್ತದೋ ಇಲ್ಲೋ ಅನ್ನೋದರ ಒಂದು ಕ್ಲಾರಿಫಿಕೇಶನ್ ಏನಿದೆ NTA ದವರು ಆದಷ್ಟು ಬೇಗ ಕೊಡಬೇಕು. ಹೇಗೆ ಈ ಎಕ್ಸಾಮಿನೇಷನ್ ಕ್ಯಾಲೆಂಡರ್ನ ನಮಗೆ ಇಷ್ಟು ಬೇಗ ಕೊಟ್ಟಿದ್ದಾರೆ, ಅಷ್ಟೇ ಬೇಗ ನಮಗೆ ಸಿಲೆಬಸ್ ಅನ್ನು ಕೂಡ ಕ್ಲಾರಿಟಿ ಕೊಡಬೇಕು. ಸೊ ದಟ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ಒಂದು ಕ್ಲಿಯರ್ ಕಟ್ ಆದ ಐಡಿಯಾ ಬರ್ತದೆ. ಅಟ್ ಲೀಸ್ಟ್ ಸಿಲೆಬಸ್ ಕಂಪ್ಲೀಟ್ ಆಗಿ ಇರ್ತದ ಅಂತನಾದ್ರೂ ಹೇಳಿ, ಅಥವಾ ಸಿಲೆಬಸ್ ಎಷ್ಟೆಷ್ಟು ಇರ್ತದ ಅಂತನಾದ್ರೂ ಹೇಳಿ, ಡಿಲೀಟೆಡ್ ಇರ್ತದೋ ಇಲ್ಲೋ ಅಂತನಾದ್ರೂ ಹೇಳಿ, ಒಟ್ನಲ್ಲಿ ಸಿಲೆಬಸ್ ಬಗ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಬೇಗ NTA ದವರು ಕೊಡೋ ಹಾಗೆ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.